ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜೈ ಶಿವಾಲಿ ಕಿರಣ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ ಇದ್ದೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಚಿಕ್ಕೇರೂರು ಗ್ರಾಮದಲ್ಲಿರುವಂತಹ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನ ನೂತನವಾಗಿ ಕಟ್ಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಬನ್ನಿ ಈ ಒಂದು ದೇವಸ್ಥಾನದ ಪೂರ್ತಿ ಎಕ್ಸ್ಪ್ಲೋರನ್ನ ಮಾಡಿ ನಿಮಗೆ ನಿಮ್ಮ ಮುಂದೆ ಇಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಜೊತೆಗೆ ಇವತ್ತು ಚಿಕ್ಕೇರೂರು ಗ್ರಾಮದ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ. ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ರಲ್ಲ, ಯಾವಾಗಿಂದ ಈ ಒಂದು ದೇವಸ್ಥಾನದ ಹಿನ್ನೆಲೆ ಏನು, ಇದರ ಒಂದು ಸಂಪೂರ್ಣ ಮಾಹಿತಿನ ನಮ್ಮ ವೀಕ್ಷಕರಿಗೆ ಕೊಟ್ರಿ ನೀವು. ದೇವಸ್ಥಾನ ಫಸ್ಟಿಗೆ ಹಳೆಯ ಥರ ಹಂಚಿನ ಮನೆಯಲ್ಲಿತ್ತು. ಅದನ್ನು ತೆರವುಗೊಳಿಸಿ ನಾವು ಕಲ್ಲಿನ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡ್ವಿ. ಕೆಲವು ಮಂದಿ ಸಿಮೆಂಟಿನ ಇದನ್ನ ಮಾಡೋಣ ಅಂದ್ರು. ಬೇಡ, ನಾವು ಒಂದು ಪಟ್ ಕಟ್ಟಿದ್ರೆ ಮತ್ತೆ ತಿರುಗಿ 30 ವರ್ಷಕ್ಕೆ ಸಿಮೆಂಟಿನ ಆಯುಸ್ ಮುಗಿತೈತಿ ಅಂದ ಕಲ್ಲಿನ ದೇವಸ್ಥಾನ ಮಾಡ್ಬೇಕು ಅಂತ ಹಠ ತೊಟ್ಟು ಜನ ಎಲ್ಲ ಕಲ್ಲಿನ ದೇವಸ್ಥಾನ ಮಾಡಕ್ಕೆ ಹಿಡಿದ್ರು. ದೇವಸ್ಥಾನ ಇದನ್ನ ಮಾಡಕ್ಕ ಆ ಇದನ್ನ ಶಿಲ್ಪಿಗಳನ್ನ ಇದನ್ನ ಗುಡಿ ನಿರ್ಮಿಸುವ ಶಿಲಾಕಲ್ಪಿಗಳನ್ನ ಹುಡುಕಿದ್ರು, ಕರ್ಕೊಂಬಂದ್ರು, ತೋರಿಸಿದ್ರು. ಅವ್ರಿಗೆ ಈ ತರ ದೇವಸ್ಥಾನ 10-6 ಹಳ್ಳಿ ಹೋಗಿ ದೇವಸ್ಥಾನಗಳು ನೋಡಿ ಬಂದಿವಿ. ಆ ದೇವಸ್ಥಾನಗಳು ನೋಡಿ ಬಂದು ಆಯ್ಕೆ ಮಾಡ್ಕೊಂಡ್ರು ನಮ್ಮ ಸಮಾಜದವರು. ಆಯ್ಕೆ ಮಾಡ್ಕೊಂಡ್ಮ್ಯಾಗ ಇದೇ ತರ ದೇವಸ್ಥಾನ ಕಟ್ಸ್ಬೇಕು. ನಾವು ಎಷ್ಟು ಬರ್ತದಪ್ಪ ಅಂದಾಜ್ ಖರ್ಚು? ಇಲ್ಲ, ಒಂದ್ 2-2.5 ಕೋಟಿ ರೂಪಾಯಿ ಖರ್ಚು ಬರ್ತೈತಿ ಅಂತ ತೀರ್ಮಾನ ಮಾಡ್ಕೊಂಡು ಮೀಟಿಂಗ್ ಮಾಡ್ಕೊಂಡಿವಿ. 3.5 ಕೋಟಿ ರೂಪಾಯಿ ಬಡ್ಡಿ ಬಂದೈತಿ. ಖರ್ಚು ನೀವೆಲ್ಲ ಮೀಟಿಂಗ್ ಮಾಡ್ಕೊಂಡು ಮತ್ತೆ ಮಾಡಿದ್ವಿ. ಮೀಟಿಂಗ್ ಮಾಡ್ಕೊಂಡಿವಿ. ದುಡ್ಡು ಹೆಂಗಪ್ಪ ಕೂಡ್ಸೋದಂತ ತೀರ್ಮಾನ ಮಾಡ್ಕೊಂಡಿವಿ. ಸರ್ಕಾರದ ಅನುದಾನಗಳು ಕೊಟ್ಟಿಸಿದ್ರು. ಸರ್ಕಾರದ ಅನುದಾನ ತಗೊಂಡ್ವಿ. ಮನೆಗೆ ಎಕರೆವಾರ ತೆಲಿವಾರ ಪಟ್ಟಿ ಹಾಕಿದ್ವಿ. ಅಲ್ಲಿಂದ ದೇವಸ್ಥಾನಕ್ಕೆ ಅಷ್ಟು ದುಡ್ಡು ಕುಡ್ಕೊಂತು ಹಂಗ ಚಾಲೂ ಮಾಡಿಸಿದ್ವಿ. 1,2 ಲಕ್ಷಕ್ಕೆ ಫಸ್ಟ್ ಕೊಟ್ಟಿವಿ ಅವನಿಗೆ ಗುಡಿ ಇದನ್ನ ಮಾಡಾಕ. ಫೌಂಡೇಶನ್ ಮಾಡೋದು ನಮ್ದು ಐತ್ರಿ, ಎಲ್ಲ ಖರ್ಚು ನಮ್ದು ಅಂತ. ಅಷ್ಟ್ರ ಮೇಲೆ ಮತ್ತೆ ಕಂಪೌಂಡ್ ಮಾಡ್ಬೇಕು, ಬೇರೆ ಪುಟ್ಟಗಳು ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮತ್ತೆ 52 ಲಕ್ಷ ರೂಪಾಯಿ ಮತ್ತೆ ಮುಗಿಸಿದ್ವಿ. ಹಂಗ ಮಾಡ್ಕೊಂತ ಒಂದು 3.5 ಕೋಟಿ ರೂಪಾಯಿ ಸನೇಕ ಖರ್ಚು ಬಂದದ. ಮೊದಲು ಈ ದೇವಸ್ಥಾನ ಯಾವ ತರ ಐತ್ರಿ? ಹಂಚಿನ ದೇವಸ್ಥಾನದ ಇತ್ತು. ಹಂಚ ಹಚ್ಚಿದ್ವಿ. ಹಂಚಿನ ಹಳೆ ಹಿರಿಯರು ಮಾಡಿದ್ದು. ಆ ಹಂಚಿನಾಗ ಇದ್ರಾಗ ಇತ್ತು. ಮಳೆಗಾಲದಾಗ ಸೋರೋದು ಮಾಡ್ಬೇಕು ಅನ್ನಕತ್ತೆ ಚಾಲೂ ಮಾಡ್ಕೊಂಡ ಒಂದು 8 ವರ್ಷ ಆಯ್ತು ನಾವು. ಹೌದನ್ರಿ? ಒಟ್ಟ ಈ ದೇವಸ್ಥಾನ ಕಟ್ಸಕತ್ತೆ ಎಷ್ಟು ವರ್ಷ ಆಯ್ತ್ರಿ? 7 ವರ್ಷ 6 ವರ್ಷ ತುಂಬಿತು. ಹೌದನ್ರಿ? ಈ ಒಂದು ದೇವಸ್ಥಾನ ಉದ್ಘಾಟನೆ ಯಾವ ಮಾಡಿದ್ರಿ? ಕಳಸಾರೋಹಣ ಇದು 23ಕ್ಕೆ ಮಾಡಿದ್ರಿ. ತುಂಬಾ ದೊಡ್ಡ ಆಭರಣ ಇದೆ. ಕೆತ್ತನೆ ಕೂಡ ಬಹಳ ಇದು ಆಗೈತ್ರಿ, ಚೆನ್ನಾಗಿದೆ. ಈ ಒಂದು ದೇವಸ್ಥಾನ ಕೆತ್ತನೆ ಯಾರು ಮಾಡಿದ್ರಿ? ಜಯಂತ್ ಅಂತ ಹೇಳಿ. ಯಾವ ಊರಲ್ಲಿ? ಉಡುಪಿಯರವ್ರು. ಹೌದನ್ರಿ? ಬರೀ ಒಳ ಈ ಮೂರ್ತಿ ಎಲ್ಲ ಮಾಡಿದ್ದಾರೆ ಇರ್ಬೋದು. ಹಿಂದೆ ನಾವ ಮತ್ತ ಆ ಮೂರ್ತಿ ಇದು ಆಗಿತ್ತು. ಅವಾಗ ಮತ್ತ ಮೂರ್ತಿ ತಂದು ಮತ್ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ವಿ ಅವಾಗ. ಹಂಗಾಗಿ ಮೂರ್ತಿ ತೆಗಿಲ್ದ ಹಾಗೆ ಗುಡಿ ನಿರ್ಮಿಸಿದ್ವಿ. ಅಂದ್ರೆ ಗುಡಿ ಆಗ್ಲಿಕ್ಕಿಂತ ಮುಂಚೆನೆ ಈ ಮೂರ್ತಿ ಇತ್ತು. ಹಳೆಯ ದೇವಸ್ಥಾನದಾಗ ಮೂರ್ತಿ ಮೊದ್ಲ ಒಂಪಟ್ಟ ಈಗ 15-20 ವರ್ಷದ ಹಿಂದೆ ಒಂಪಟ್ಟ ಮೂರ್ತಿ ತಂದು ಗುಡಿ ಇದನ್ನ ಮಾಡಿದ್ವಿ. ಅಷ್ಟ್ರ ಮೇಲೆ ಈ ಗುಡಿ ಕಟ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಈ ಕೆಲಸ ಮಾಡಿ. ನಮಗೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಅಂದ್ರೆ ಬರ್ರಿ ತೋರಿಸ್ತೀನಿ. ಒಂದು ಬಾಗಿಲಲ್ಲಿರುವಂತ ಕೆತ್ತನೆಗಳು. ಈ ಒಂದು ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಇದನ್ನ ಯಾರು ಕೆತ್ತಿದ್ರಿ? ಇದನ್ನ ಇಲ್ಲೇ ನಮ್ಮೂರ್ ಬಡಿಗೆರ ಕೆತ್ತಾರ್ರಿ. ಇದ್ರಿ ಬರ್ರಿ, ಹಂಗ ಬರ್ರಿ ನೀವು. ಅದೊಂದು ದೋರಿ ಹಾಕರ್ಲೆಸ್ ಅಂತ ಅಲ್ಲ, ಸ್ವಲ್ಪ ಹಿಂದೆ ಕಾಣ್ರಿ, ಕಾಣ್ತದಲ್ಲ. ಒಂದು ಹೇಳ್ರಿ, ಈ ಒಂದು ಬಾಗಿಲು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬಹಳ ಚೆನ್ನಾಗಿ ಈ ಒಂದು ಬಾಗಿಲನ್ನ ಕೆತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೇಳ್ರಿ, ಇದ್ರ ಬಗ್ಗೆ ಯಾರು ಕೆತ್ತಿದ್ದು? ಇಲ್ಲಿ ಚಿಕ್ಕೇರೂರಿನ ಬಡಿಗೇರವರು ವೀರೇಶ್ ಆಚಾರ ಅಂತ ಹೇಳಿ ಅರ್ಕಾಚಾರ ಅವರು ಮಾಡಿದ್ರು. ಇದೊಂದು ದೇವಸ್ಥಾನ, ಹಳೆಯ ದೇವಸ್ಥಾನ. ಫಸ್ಟು ತಗಡಿನ ದೇವಸ್ಥಾನ ಇತ್ತು. ಹಿರಿಯರೆಲ್ಲ ಮಾಡಿದ್ರು. ಆಮೇಲೆ ಮತ್ತು ಹಿರಿಯರು ಮತ್ತು ಹಂಚಿನ ದೇವಸ್ಥಾನ ಮಾಡಿದ್ರು. ಅದನ್ನ ಮತ್ತೆ ಈಗಿನೆಲ್ಲ ಯುವಕರೆಲ್ಲ ಸೇರಿ
ಒಂದು ಕಲ್ಲಿನ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಂತೇಳಿ ಶಿಲಾ ಮಂಟಪ, ಶಿಲಾ ದೇವಸ್ಥಾನ ಮಾಡ್ಬೇಕಂತೇಳಿ ಶಿಲಾ ದೇವಸ್ಥಾನ ಎಲ್ಲರೂ ಮಾಡಿದ್ರು. ಮುಂದೆ ಬರ್ರಿ. ನೋಡ್ರಿ ನಿಮ್ಮ ಹೆಸರು ಗಂಗಾಧರ ಸ್ವಾಮಿ ಹಿರೇಮಠ. ಹೌದನ್ರಿ. ಈ ದೇವಸ್ಥಾನ ಅರ್ಚಕರನ್ರಿ? ದೇವಸ್ಥಾನ ಪೂಜೆ ಎಲ್ಲ ಅಭಿಷೇಕ ಎಲ್ಲ ಮಾಡೋರು. ಹೌದನ್ರಿ. ಅರ್ಚಕರು ಅವರು. ಎಷ್ಟು ವೆಚ್ಚದಲ್ಲಿ ಆಗಿದೆ ರೀ ನಿರ್ಮಾಣ? 3,50,00,000 ಅಂದಾಜಿನಲ್ಲಿ ಶಿಲಾ ಮಂಟಪ ಆಗಿದೆ. ಯಾವ ಸಿಮೆಂಟ್ ವರ್ಕ್ ಏನಿಲ್ಲ, ಫುಲ್ ಕಲ್ಲಿನಲ್ಲೇ, ಪಾಯದಿಂದ ಹಿಡಿದು ಗೋಪುರದ ಮಠನ ಕಲ್ಲಿನಲ್ಲಿ ಈ ದೇವಸ್ಥಾನ ಶಿಲಾ ಮಂಟಪ, ಕಾಂಪೌಂಡ್ ಸಹಿತ ಕಲ್ಲಿನೊಳಗ ಆಗಿದೆ. ನಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅಂದ್ರೆ ಕಾಂಪೌಂಡ್ ರೀ. ಭಾಳ ಕಡೆ ಎಲ್ಲ ಅಷ್ಟು ಇದಂತ್ರ ಮಾಡಲ್ಲ, ಇಟ್ಟಿಗೆ ಇಟ್ಟು ಕಟ್ಟಿಬಿಡ್ತಾರೆ. ಇದು ಕಾಂಪೌಂಡ್ ಮಾತ್ರ ಭಾಳ ಚೆನ್ನಾಗಿ. ಇಲ್ಲ, ನಮ್ಮ ಸಮಾಜದ ಸದ್ಭಕ್ತರು ಚಿಕ್ಕೇರೂರಿನ ಕೋಟಿ ಸಮಾಜ ಅಂತ ಐತಿ. ಕೋಟಿ ಸಮಾಜ ಸದ್ಭಕ್ತರೆಲ್ಲರೂ ಸೇರಿ ಅವರೇ ಸ್ವಂತ 50 ಲಕ್ಷ ರೂಪಾಯಿ ಉಳಿಸಿರೋದು. ಇದ್ರಾಗ ಅವರೇ ಸ್ವಂತ ಪಾಯ ಎಲ್ಲ ತಂದ್ಬಿಟ್ಟಿರೋದು. ಅವ್ರು ಟ್ರ್ಯಾಕ್ಟರ್ ಮುಖಾಂತರ ಚಿಕ್ಕೇರೂರು ಸದ್ಭಕ್ತರು ಅವರ ಪಾಯದಿಂದ ಒಟ್ಟು ಅವರ ಟ್ರ್ಯಾಕ್ಟರಿಗಳ ಮಾಲೀಕರಾಗಿ ಟ್ರ್ಯಾಕ್ಟರಿ ಸ್ವಂತ ದುಡ್ದಾರ. ಆಮೇಲೆ ಪ್ರತಿಯೊಂದು ಕಲ್ಲುಗಳು ಸಹಿತ ಅವರು ಹಾಕಿರೋದು. 50 ಲಕ್ಷ ರೂಪಾಯಿ ಉಳಿಸಿರೋದು ದುಡ್ಡು. ಸ್ವಂತ ಟ್ರ್ಯಾಕ್ಟರಿಂದ ಅವಳದು ಕಡಿ, ಆಮೇಲೆ ಕಲ್ಲು ಹಿರ್ಕೊಂಬರೋದು ಎಲ್ಲ ಅವರ ಮಾಡಿರೋದು. ಒಟ್ಟು ಯಾವುದೇ ಥರದ ಆಸೆ ಆಕಾಂಕ್ಷೆಗಳನ್ನು ಯಾವ ದುಡ್ಡು ಇಸ್ಕೊಂಡಿಲ್ಲ. ಕಲ್ಲು ಇರಾಕ, ಇವನು ಹಿರ್ಕೊಂಬಂದು ಇಡಾಕ ಮಾಡಾಕ ನಮ್ಮ ಸಮಾಜದ ಹುಡ್ರೆ ಬೇರೆ ದೇವಸ್ಥಾನದಾಗ ಈ ವಿಷಯಕ್ಕೆ ಕೆಲಸ ಮಾಡೋದ್ರಾಗ ಬೇರೆ ದೇವಸ್ಥಾನದಾಗ ದೂರ ಅಲ್ಲಿಂದ ತಗೊಂಬಂದು ಶಿಫ್ಟ್ ಮಾಡಿ ಎಲ್ಲ ಮಾಡ್ಯಾರ. ಹೌದನ್ರಿ. ಸತತವಾಗಿ 5 ವರ್ಷ 8 ತಿಂಗಳು ಸತತವಾಗಿ ಹುಡ್ರು ಶ್ರಮ ಪಟ್ಟಾರ ಈ ವಿಷಯಕ್ಕೆ. ಮನೆ 23ಕ್ಕೆ ಓಪನಿಂಗ್ ಪ್ರಸಾರವಣ ತುಂಬ ಚೆನ್ನಾಗಿದೆ ರೀ. ಇವೆಲ್ಲ ಬಾಗಿಲು ಚೆನ್ನಾಗಿ ಭಾಳ ಚೆನ್ನಾಗಿದೆ. ನಾವು 10 ಹಳ್ಳಿ ಅಡ್ಡಾಡಿ 10 ಗುಡಿ ನೋಡ್ಕೊಂಬಂದು ಅದಕ್ಕಿಂತನೂ ಚೆನ್ನಾಗ್ಬೇಕು ಅಂತ ಹೇಳಿ ಹಿಡ್ಕೊಂಬಂದು ಅವನ್ನ ಉಡುಪಿಗೆ ಹೋಗಿ ಕರ್ಕೊಂಬಂದು ಅವನ್ನ ಕುತ್ಕೊಂಡು ಮಾತಾಡಿ ಮಾಡ್ಸೇವಿ. ಅದಕ್ಕಾಗಿ ಸುಣಕಲ್ ಬಿದ್ರಿ ಎಡೆಗೊಂಡ ಈ ಭಾಗದಾಗ ನೋಡೋದಾದ್ರೆ ಈ ತರ ಒಂದು ದೇವಸ್ಥಾನ ಇಷ್ಟು ಚೆನ್ನಾಗಿ ಚಿಕ್ಕೇರೂರ ಕಟ್ಟಿರೋದು ಇದು 2ನೇ ದೇವಸ್ಥಾನ. 1ನೇ ದೇವಸ್ಥಾನ ಬನಶಂಕರಿ ದೇವಸ್ಥಾನ ಕಟ್ಟಿದೀವಿ. ಈಗ ಬನಶಂಕರಿ ದೇವಸ್ಥಾನ ಆದ್ಮೇಲೆ ಮತ್ತೆ ವೀರಭದ್ರ ದೇವಸ್ಥಾನನೂ ಚಲೋ ಮಾಡಿದೀವಿ. ಅದ್ರಾಗ 2 ದೇವಸ್ಥಾನ ನಾವು ಇಂಥ ದೊಡ್ಡ ದೇವಸ್ಥಾನಗಳನ್ನ ನಮ್ಮೂರಲ್ಲಿ 2 ಕಟ್ಟಿದ್ವಿ. ನಾವು ಅನ್ಕೊಂಡಿದ್ವಿ ಚಿಕ್ಕೇರೂರಲ್ಲಿ ಅದ ಒಂದು ದೊಡ್ಡ ದೇವಸ್ಥಾನ ಅಂತ ಅನ್ಕೊಂಡಿದ್ವಿ ಮೊದ್ಲು. ಕಲ್ಲಿನ ದೇವಸ್ಥಾನ ಕಟ್ಟಿದ್ ನೋಡಿ. ಈಗ ಇದಕ್ಕೆ ಹೆಂಗ ಅನಿಸ್ತೈತಿ ಈ ಒಂದು ದೇವಸ್ಥಾನ? ಆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ಡಿಫ್ರೆನ್ಸ್ ಐತಿ. ಆ ದೇವಸ್ಥಾನ ಬಂದಮ್ಮ ದೇವಿ ದೇವಸ್ಥಾನ, ಇದು ವೀರಭದ್ರನ ದೇವಸ್ಥಾನ. ದೇವಸ್ಥಾನದೊಳಗ ಶಿಲಾಕಲ್ಪಗಳು ಕಟ್ಟಿದಾರ, ಡಿಸೈನ್ ವರ್ಕ್ ಚೇಂಜ್ ಮಾಡ್ಯಾರ ಅಷ್ಟೇ. ನಿಮ್ಮ ಹೆಸರು ರೀ? ಮಂಜುನಾಥ್. ಮಂಜುನಾಥ್ ಪೂರ್ತಿ ಹೆಸರು? ಮಂಜುನಾಥ್ ದೇವೇಂದ್ರಯ್ಯ ಜಡೆಮಠ. ಹೌದನ್ರಿ. ಈ ದೇವಸ್ಥಾನದ ಅರ್ಚಕ? ಹೌದು. ಯಾವಾಗಿಂದ ಈ ಒಂದು ದೇವಸ್ಥಾನದ ಅರ್ಚಕರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ನಮ್ಮ ಅಪ್ಪರ ಕಾಲಿಂದ ನಾವು ಅರ್ಚಕರು. ಹ್ಞೂ ರೀ. ಈ ಒಂದು ವೀರಭದ್ರೇಶ್ವರ ಮೂರ್ತಿಯನ್ನ ಕೆತ್ತಿದ್ದಾರೆ ಯಾರಂತ ನಿಮ್ಗೆ ಗೊತ್ತಾ? ನೂಲ್ಗೆರೆ ಹಿರೇಕೆರೂರು ತಾಲೂಕು. ಹೌದು, ನೂಲ್ಗೆರೆ ಆಚಾರ್ಯ. ಹೌದನ್ರಿ. ಹಿರೇಕೆರೂರು ತಾಲೂಕು. ಈ ಮೂರ್ತಿ ಎಷ್ಟು ವರ್ಷದಿಂದ ಐತ್ರಿ? ಇದು ಒಂದು 20 ವರ್ಷದಿಂದ ಹೊಸ ಮೂರ್ತಿ. ಹಳೆ ಮೂರ್ತಿ ಭಿನ್ನವಾಗಿತ್ತು. ಅದ ಮೂರ್ತಿಯಲ್ಲೇ ಸ್ಥಾಪನೆ ಮಾಡಿಸಿ ಮತ್ತು ನಮ್ಮ ತೊಗರ್ಸಿ ಪೂಜಾರಿ ಕರ್ಸಿ ಮುಂದೆ. ಹೌದನ್ರಿ. ಆಮೇಲೆ ಮತ್ತೆ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರೋದು. ಈ ದೇವಸ್ಥಾನ ನಮ್ಮ ಕೆಡುವಾಗ ಏನು ಮಾಡಿಲ್ರಿ ನಾವು. ಈ ಮೂರ್ತಿ ಇಲ್ಲೇ ಇಟ್ಕೊಂಡು ದಿವಸ ಪೂಜೆ ಪುನಸ್ಕಾರಗಳು ಮಾಡ್ಕೊಂತ ದೇವಸ್ಥಾನ. ಈ ಒಂದು ದೇವಸ್ಥಾನ ಎಷ್ಟು ಆವರಣದಾಗ ಐತ್ರಿ ವಿಸ್ತೀರ್ಣ ನೋಡೋದಾದ್ರೆ? 4 ಕುಂಟೆದಲ್ಲೇ ಐತಿ. 4 ಕುಂಟೆದಾಗ ಐತಿ. ಹ್ಞೂ ರೀ. ಈ ಒಂದು ದೇವಸ್ಥಾನ ಉದ್ಘಾಟನೆಗೆ ಯಾರ್ಯಾರು ಬಂದ್ರಿ ಅಂತ? ಈ ದೇವಸ್ಥಾನ ಇದಕ್ಕೆ ಉದ್ಘಾಟನೆಗೆ ಸಿರಿಗೇರಿ ಶ್ರೀಗಳು ಹಾಗೂ ಗವಿಮಠದ ಕೊಪ್ಪಳದ ಗವಿಮಠದ ಅಜ್ಜಾರು, ತೊಗರ್ಸಿ ನಮ್ಮ ಶ್ರೀಶೈಲ ತೊಗರ್ಸಿ ಮಲ್ಲಿಕಾರ್ಜುನ ಸ್ವಾಮಿಗಳು, ಕಡೇನಂದೇಳಿ ಅಜ್ಜಾರು, ಹಿರಮಗಡಿಯರು, ಮಡ್ಲೂರವರು, ರಟ್ಟಹಳ್ಳಿಯರು, ನಮ್ಮೂರು ವಿರಕ್ತ ಸ್ವಾಮಿಗಳು. ಆಮೇಲೆ ಭಾಳ ನಮಗೆ ಇದು ಅನ್ಸಿದ್ದು ಏನ್ರಿ, ಈ ತರ ನಾವು ಭಾಳ ಕಡೆ ನೋಡಿಲ್ರಿ. ಈ ತರ ಯಾಕೆ? ನಮ್ದು ಇದು ಅಲ್ಲಿ ಪೂರ್ವದಾಗ ಅಲ್ಲಿತ್ರಿ. ಆದ್ರ ಈ ದೇವಸ್ಥಾನ ನಿರ್ಮಾಣ ಆದ್ಮೇಲೆ ಮತ್ ಹೋಗಾಕ ಬರಾಕ ಪೂಜೆ ಮಾಡಾಕ ದೂರ ಇರಕತ್ತೇನ ಅದಕ್ಕ ಅದನ್ನ ಮತ್ ರಿಟರ್ನ್ ಇಲ್ಲೇ ನಿರ್ಮಾಣ ಮಾಡಿದ್ವಿ. ಪುನರ್ ಪ್ರತಿಷ್ಠಾಪನೆ ಇಲ್ಲಿ ಮಾಡಿದ್ವಿ. ಹೌದನ್ರಿ. ಆಮೇಲೆ ಭಾಳ ಕಡೆ ದೀಪ ಮಲಿಕಂಬ ನೋಡಿದಿವ್ರಿ ನಾವು. ಆದ್ರೆ ಈ ತರ ಒಂದು ಇದನ್ನ ಸಣ್ಣದ ದೇವಸ್ಥಾನ ಮಾಡಿಲ್ಲ. ಹಂಗ ಕೇಳಿದ್ವಿ. ಭದ್ರಕಾಳಿ ದೇವಸ್ಥಾನ ಇರಾಕ ಬೇಕಲ್ರಿ, ಅಂದ್ರೆ ಪಕ್ಕಕಾರ ಇರ್ಬೋದು ಇಲ್ಲ. ಪೂರ್ವದಲ್ಲೂ ಎದುರಿಗೆ ಐತ್ರಿ. ಹ್ಞೂನ್ರಿ. ಒಂದ್ಸರಿ ಪೂರ್ತಿ ದೇವಸ್ಥಾನ
ಹ್ಞೂ ರೀ ಪೂರ್ತಿ ತುಂಬಾ ಖುಷಿ ಆಯ್ತು ರೀ ಈ ಒಂದು ದೇವಸ್ಥಾನ ನೋಡಿ. ನಮ್ಮ ಚಿಕ್ಕೇರಿಯಲ್ಲಿ ಈ ತರ ಒಂದು ದೇವಸ್ಥಾನ ಆಗಿದೆ ಅಂದ್ರೆ ನಾವು ಖುಷಿ ಪಟ್ಟವ್ರಿ. ಆದ್ಮೇಲೆ ಆಗಬೇಕಾರೆ ಎಲ್ಲ ಹಿಂಸೆ ಅನ್ಭವಿಸಿದ್ರು, ಆದ್ಮೇಲೆ ಮನಸ್ನಾಗ ನೆಮ್ಮದಿ, ಒಂದ ಉತ್ಸಾಹ. ನಾವು ಇಂತ ಮಾಡಿದ್ವಿ, ನಮ್ಮೂರಾಗ ಜನ ಈ ತರದ ಇದ್ರಲ್ಲಿ ಇದಾರಲ್ಲ ಭಾವನೆ, ಬೇರೆ ಊರಿಗೆ ಕನ್ಫರ್ಮ್ ಬರ್ತಾ ಇದು ಮಾಡ್ಕೊಂತ ಬಂದಿವಲ್ಲ, ಹಿಂಗಾಗಿ ಚೆನ್ನಾಗಾತು ಅಂತ ಹೇಳಿ ಇದು ಮಾಡಿದ್ವಿ. ನಾವು ಭಾಳ ಸಮಯ ಪಟ್ಟು ಈಗ ದುಡ್ಡು ಹೊರಗಿಂದ ತರೋದು ಮಾಡೋದು, ಪಟ್ಟಿ ಹಾಕೋದು, ರೊಕ್ಕ ಭಾಳ ಹೋಗತ್ತಿಂದ ನಾವ ದುಡಿದು ನಾವೆಲ್ಲ ಮಾಡ್ಕೊಂತ ಬಂದಿವ್ರಿ. ಆಳು ಹಚ್ಚೋದು ಕಡಿಮೆ ಮಾಡಿದೇವ್ರಿ. ಟ್ರಾಕ್ಟರ್ ಬಾಡಿಗೆ ಏನು ಇಲ್ಲ, ನಮ್ಮ ಸ್ವಂತ ಗಾಡಿಗಳ ತಗೊಂಡು ಈ ಕಲ್ಲು ಪಲ್ಲ ಎಲ್ಲ ಹೇರಿ ಎಲ್ಲ ನಾವ ರೆಡಿ ಮಾಡಿದ್ವಿ. ಆಮೇಲೆ ಇನ್ನೊಂದ್ ಏನಂದ್ರಿ, ರಥೋತ್ಸವ ನಡೀತೈತಿ. ನಡೀತೈತ್ರಿ. ಉಗಾದಿಯಾಗಿ 9 ವರ್ಷ. ಈ ವರ್ಷ ದೇವಸ್ಥಾನ ಓಪನಿಂಗ್ ಸಲುವಾಗಿ ಮುಂದೆ ಹಾಕಿವ್ರಿ. ಓಪನಿಂಗ್ ಮಾಡಿ ರಥೋತ್ಸವ ಮಾಡೋಣ ಅಂತ ಹೇಳಿ ಅದಕ್ಕೆ ಮೊನ್ನೆ 30ನೇ ತಾರೀಕಿಗೆ ರಥೋತ್ಸವ ಮಾಡಿದೇವ್ರಿ. ನಡೀತ್ರಿ, ಭರ್ಜರಿ ನಡೀತಾ ಇರ್ತೈತಿ. ಹ್ಞೂ ರೀ, ಅದೆಲ್ಲ ರಥೋತ್ಸವ ನಡೀತೈತ್ರಿ. ರಾತ್ರಿ ನಾಟಕ ನಡೀತ್ರಿ. ಹಿಂಗಾಗಿ ಎಲ್ಲ ಗುಗ್ಗಳ ನಾಟಕ ಎಲ್ಲದ್ರಿಂದ ನಡೀತೈತ್ರಿ ಇಲ್ಲಿ. ಹ್ಞೂ ರೀ. ಮನೆ ಹೋದ್ವಿ, ಜನರನ್ನ ಪಟ್ಟಿ ಕೇಳಿದ್ರು, ಸಮಾಜದವರು ಹೊರಗಿನ ಜನನು ಸಹಕಾರ ಮಾಡಿದ್ರು. ಅಲ್ಪ ಸ್ವಲ್ಪ ಆಗ್ಲಿ ಅಮೌಂಟ್ ಕೊಟ್ಟರು, ಎಲ್ಲ ನಿರ್ಮಿಸಿದ್ವಿ. ದೇಣಿಗೆ ಭಾಳ ಬಂತು. ಮತ್ತ ಮೇಲೆ ಈಗ ಆಳ ಹಚ್ಚಿ ಗಾಡಿಗಳು ಬಾಡಿಗೆ ಹಚ್ಚಿ ಎಲ್ಲ ಮಾಡಕ್ ಹೋದ್ರೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಕಮಿಟಿಯರ ಒಟ್ಟರು ಮನೆಯಿಂದ ಫ್ರೀ ಆಗಿ ಗಾಡಿಗಳು ತಗೊಂಬಂದು ಅವರ ನಿಂತ್ಕೊಂಡು ಕೆಲಸ ಭಾಳ ಇರಲಿಲ್ಲದಕ್ಕೆ ಅಲ್ಲಿ ಇನ್ನೊಂದು ಹನುಮಂತಿಯವ್ರ ದೇವಸ್ಥಾನ ಅಂತ ಐತಿ, ಅಲ್ಲಿ ಕಲ್ ಕಟ್ಟಿಯಾಕ ಅಂತ ಹೇಳಿ ಅಲ್ಲಿ ಮಾಡಿದ್ವಿ. ಅಲ್ಲಿಂದ ಇಲ್ಲಿಗೆಲ್ಲ ಒಂದು ದೇವಸ್ಥಾನ ಯಾವಾಗ ನಿರ್ಮಾಣ ಆಗುತ್ತೆ ಈಗ ಸದ್ಯಕ್ಕೆ? ಅದು ಈಗ ಮುಗಿಲಿ ಅಂತ ಇದನ್ನ ಮುಗಿಸಿದ್ರಿ. ಅದನ್ನು ಒಂದು ನಿರ್ಮಾಣ ಮಾಡ್ಬೇಕು ಅನ್ನೋದು ಐತ್ರಿ. ಈಗ ಇದು ಮುಗಿಸ್ಕೊಂಡ್ ಅದು ಮಾಡ್ತೇವ್ರಿ. ಒಂದು ಕಲ್ಯಾಣ ಮಂಟಪ ಮಾಡ್ಬೇಕು ಅನ್ನೋದು ಐತ್ರಿ. ಅಲ್ಲಿ ಜಾಗ ಐತ್ರಿ, ಅದನ್ನ ಮಾಡ್ಬೇಕು ಅಂತೇಳಿ ಮಾಡ್ಯಾವ್ರಿ. ಧನ್ಯವಾದ ರೀ. ಇಲ್ಲಿವರೆಗೆ ಈ ಒಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇಲ್ಲಿವರೆಗೂ ನೀವು ನೋಡಿರ್ಬೋದು ಈ ಒಂದು ಚಿಕ್ಕೇರೂರು ಗ್ರಾಮದಲ್ಲಿರುವಂತಹ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ಥರದ ಇನ್ನಷ್ಟು ದೇವಸ್ಥಾನಗಳನ್ನಾಗಿರ್ಬೋದು, ಸಂದರ್ಶನಗಳನ್ನಾಗಿರ್ಬೋದು, ಹೀಗೆ ಅನೇಕ ರೀತಿಯ ವಿಡಿಯೋಗಳನ್ನ ನಾವು ಮಾಡ್ತಿರ್ತೀವಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನುಳಿದ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ.